ಕಡಲೆಬೀಜ ಸಾಂಬಾರು ಮಾಡುವ ವಿಧಾನ: ಬೆಳ್ಳುಳ್ಳಿ, ಟೊಮೊಟೊ, ಕರಿಬೇವು ಆ್ಯಂಡ್ ಜೀರಿಗೆ, ಸಾಸಿವೆ. ಎಣ್ಣೆ ಕಾದಿದೆ, ಜೀರಿಗೆ ಸಾಸಿವೆ ಹಾಕೋಣ. ಆ್ಯಂಡ್ ಕರಿಬೇವು. ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್. ಆಮೇಲೆ ಬೆಳ್ಳುಳ್ಳಿ ಫ್ರೈ ಮಾಡಿ ಒಂಚೂರು. ಆಮೇಲೆ ಟೊಮೊಟೊ ಫ್ರೈ ಆದಮೇಲೆ ಅರಿಶಿಣ 1 ಚಮಚ, ಚಿಲ್ಲಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಆಮೇಲೆ ಗರಂ ಮಸಾಲ, ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು. ನೀರು ಹಾಕ್ಕೊಳ್ಳಿ. ಅದು ಎಲ್ಲ ಫ್ರೈ ಆದಮೇಲೆ ನೀರು ಹಾಕ್ಕೊಂಡು ಕಡಲೆ ಬೀಜನ ಹುರ್ಕೊಂಬಿಟ್ಟು ಪೌಡರ್ ಮಾಡಿ ಇಟ್ಟಿರಬೇಕು. ನಮಗೆ ಬೇಕಾದಾಗೆ ಸಾಂಬಾರು ಮಾಡ್ಕೋಬೋದು. ಆಮೇಲೆ ಕಡಲೆ ಬೀಜ ಪೌಡರು ಮಾಡ್ಕೊಂಡಿರೋದು ಹಾಕಿ ನಿಮಗೆಷ್ಟು ಸಾಂಬಾರಿಗೆ ಬೇಕಾಗುತ್ತೋ, ಎಷ್ಟು ಜನಕ್ಕೆ ಮಾಡಬೇಕು ನಿಮಗೆ ಮನೇಲಿರೋರಿಗೆ ಹಾಕ್ಕೊಳ್ಳಿ ಸಾಂಬಾರು ಪೌಡರ್. ಕಡಲೆಬೀಜದ ಪುಡಿ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಸಾಂಬಾರು ಸಖತ್ ಟೇಸ್ಟ್ ಆಗಿರುತ್ತೆ. ಸೂಪರ್ ಟೇಸ್ಟಿ ಸಾಂಬಾರ್, ಕಡಲೆ ಬೀಜ ಸಾಂಬಾರ್. ಆ್ಯಂಡ್ ಹಂಚಿ ಇಟ್ಕೊಳ್ಳಿ. ಸಣ್ಣಗೆ ಒಂದು ಸ್ವಲ್ಪ ಉದ್ದುದ್ದಾಗಿ ಮುಲ್ಲಂಗಿನ ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ತಕ್ಕಂತೆ. ಆ್ಯಂಡ್ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಫ್ರೈ ಮಾಡಿ ಸಾಫ್ಟ್ ಆಗಬೇಕು. ಈ ಥರ ನಿಮಗೆ ಮುಲ್ಲಂಗಿ ಸೈಡ್ ಡಿಶ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರಲ್ಲಿ. ಆ್ಯಂಡ್ ರುಚಿಕರವಾದ ರೆಡಿಯಾದ ಸಾಂಬಾರ್ ಆ್ಯಂಡ್ ರೈಸ್ ಸೂಪರ್ ಆಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಮುಲ್ಲಂಗಿ ಊಟ ರೆಡಿ.